ಆತ್ಮೀಯ ಬಂಧುಗಳ, ಈ ದಿನ ಮಳವಳ್ಳಿ ತಾಲೂಕಿನ ರೈತ ಮೋರ್ಚಾ ವತಿಯಿಂದ ಕೃಷಿ ಇಲಾಖೆಗೆ ನಾವು ಮುತ್ತಿಗೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಡೀ ತಾಲೂಕಿನಲ್ಲಿ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಎಲ್ಲ ಕಳಪೆ ಇರ್ತಕ್ಕಂಥ ಬೀಜವನ್ನು ಖಾಸಗಿಯಾಗೂ ಮಾರಾಟ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬಂದಿರತಕ್ಕಂಥವು ಕಳಪೆ ಅಂತೇಳಿ ರೈತರು ಆಪಾದನೆ ಮಾಡಿದ್ದಾರೆ. ಜೊತೆಗೆ ನಾವು ಬೆಳೆಗಳಿದ್ರೂ ಸಹ ನಮ್ಮ RTCಗಳಲ್ಲಿ ಪಾಲು ಅಂತೇಳಿ ಬಂದಿದೆ, ಪಾಳು ಬಿದ್ದ ಜಮೀನು ಅಂತೇಳಿ ಬಂದಿದೆ. ರೈತರು ಇನ್ಸೂರೆನ್ಸ್ ಕ್ಲೈಮ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ. ಜೊತೆಗೆ ಡಿಪಾರ್ಟ್ಮೆಂಟಿಂದ ಯಾವುದೇ ರೈತರನ್ನ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ವಸ್ತುಸ್ಥಿತಿಯನ್ನು ಪಡೆದು ಮಾಹಿತಿ ಪಡೆದು ಸವಲತ್ತುಗಳನ್ನ ಕೊಡುವಲ್ಲಿ ಕೃಷಿ ಇಲಾಖೆ ವಿಫಲ ಆಗಿದೆ. ಸರ್ಕಾರಿ ಸವಲತ್ತು ಬರುವಂಥವನ್ನ ಎಲ್ಲವನ್ನೂ ಯಾರು ಹಣ ಕೊಡ್ತಾರೆ, ಯಾರು ಅಧಿಕಾರ ದರ್ಪ ತೋರಿಸ್ತಾರೆ ಅಂಥವರಿಗೆ ಕೊಡುವಂಥ ಕೆಲಸವನ್ನು ಕೃಷಿ ಇಲಾಖೆಯಲ್ಲೇ ಮಾಡ್ತಾ ಇದ್ದಾರೆ. ನಿಜವಾದ ರೈತರಿಗೆ ಯಾವುದೇ ಅನುಕೂಲಗಳು ದೊರೀತಾ ಇಲ್ಲ, ಸವಲತ್ತುಗಳು ತಲುಪ್ತಾ ಇಲ್ಲ. ಅದರಿಂದ ಇವತ್ತು ಮುತ್ತಿಗೆ ಹಾಕಿ ಇವತ್ತು ನಾವು ವಿರೋಧವನ್ನು ಮಾಡಿದ್ದೇವೆ. ಈ ಕೂಡಲೇ ಸರಿಪಡಿಸಬೇಕು. ಕೃಷಿ ಇಲಾಖೆಯ ಸಚಿವರು ಇರ್ತಕ್ಕಂಥ, ಇಡೀ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಕ್ಕಂಥ ನಮ್ಮ ಕ್ಷೇತ್ರದಲ್ಲೇ ಈ ರೀತಿ ಆದರೆ ರೈತರಿಗೆ ಬೇರೆ ಕಡೆ ಎಲ್ಲ ಹೋಗೋಕ್ಕಾಗುತ್ತೆ. ಅದರಿಂದ ದಯಮಾಡಿ ರೈತರ ಸಾವಿಗೆ ಇವರೇ ನೇರ ಕಾರಣಕರ್ತರಾಗ್ತಾರೆ. ಅದು ಕಮ್ಮಿ ತೊಡಗಿಸ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ. ಈ ಕೂಡಲೇ ಸಮರ್ಪಕವಾಗಿ ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು ತರಿಸುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡಬೇಕು. ಇಲ್ಲ ಅಂತಂದರೆ ಸೋಮವಾರ ನಾವು ಉಗ್ರ ಪ್ರತಿಭಟನೆಯನ್ನು ಮಾಡಲಿಕ್ಕೆ ತಯಾರಿದ್ದೇವೆ.